ಏ ಚಕ್ರಿ, ಯಾರ ಮುಂದೆ ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ 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 ಆಂಟಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಅಲ್ಲ, ನೀವು ಎಂಥವ್ರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದು ಈ ಬೆಂಗಳೂರಲ್ಲಿ ಕಿಡ್ನ್ಯಾಪ್ಗಳು ತುಂಬ ಜಾಸ್ತಿ ಆಗಿ ಯಾರು ನೋಡಿದ್ರು ನೀವು ಕಿಡ್ನ್ಯಾಪ್ ಮಾಡಿಸಿದ್ದೀರಾ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಅಂತ ಹೇಳೋಕೆ ಬಂದೆ. ಅಷ್ಟರಲ್ಲಿ ನೋಡಿದ್ರೆ ನೀವೇ ಕಿಡ್ನ್ಯಾಪ್ ಮಾಡಿಸ್ತೋರು ಹಾಗೆ ಕೋಪ ಮಾಡ್ಕೋತಾ ಇದ್ದೀರಲ್ಲ ನೀವು. ಈಗ ಇದನ್ನೆಲ್ಲ ನಮ್ಮನ್ನ ಯಾಕೆ ಕೇಳ್ತಾ ಇದೆಯಾ? ಯಾರು ಕಿಡ್ನ್ಯಾಪ್ ಆಗಿರೋದು? ಅಲ್ಲ, ಯಾರು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಈಗ ತಾನೇ ಟಿ ವಿ ನೋಡಿದೆ, ನ್ಯೂಸಲ್ಲಿ ಹೇಳ್ತಾ ಇದ್ರು ಯಾರೋ ಕಿಡ್ನ್ಯಾಪ್ ಆಗಿದ್ದಾರೆ ಅಂತ. ಹಾಗೆ ರೂಮ್ಗೆ ಹೋಗ್ತಿದ್ದೆ, ಇಲ್ಲಿ ನೋಡಿದ್ರೆ ನೀವು ಕಿಡ್ನ್ಯಾಪ್ ಬಗ್ಗೆನೇ ಮಾತಾಡ್ತಿದ್ರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಪೊಲೀಸ್ನವ್ರು ಹೇಳ್ತಿದ್ದಾರೆ ಆದಷ್ಟು ಬೇಗ ಯಾರು ಕಿಡ್ನ್ಯಾಪ್ ಮಾಡಿದ್ರು ಅಂತ ಕಂಡು ಹಿಡಿತೀವಿ ಅಂತ. ಆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರೋದು, ಕಿಡ್ನ್ಯಾಪ್ ಮಾಡಿದವರು ಓಡಾಡಿರೋ ಎಲ್ಲ ರೋಡ್ಗಳಲ್ಲೂ ಇರೋ CCTV ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದೆಯಂತೆ. ಅಷ್ಟೇ ಅಲ್ಲ ಅಂಕಲ್, ಆ ಕಿಡ್ನ್ಯಾಪ್ ಆಗಿದಾರಲ್ಲ ಅವ್ರದ್ದು ಫೋನ್ ಸಿಕ್ಕಿದೆಯಂತೆ. ಸೊ ಅದರ ಆಧಾರದ ಮೇಲೆ ಕಿಡ್ನ್ಯಾಪ್ ಮಾಡಿದವ್ರು ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿಬೋದು ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಆ ಕಿಡ್ನ್ಯಾಪ್ ಮಾಡಿದವ್ರು ಯಾರು ಅಂತ ಈ ಸರ್ತಿ ಸಿಕ್ಕಾಕೊಂಡ್ರೆ ಎದ್ದು ಓಡಾಡೋದಕ್ಕಾಗಬಾರ್ದು, ಹಾಗೆ ಬೆಂಡೆತ್ತಾರೆ ಅಂತ ಕಾಣುತ್ತೆ. ಅಯ್ಯೋ ಅಂಕಲ್, ಯಾರೋ ಕಿಡ್ನ್ಯಾಪ್ ಮಾಡಿಸಿರೋದು, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ರಿ? ಜಾಸ್ತಿ ಹೊರಗಡೆ ಹೋದಾಗ ಹುಷಾರು ಅಂತ ಹೇಳಿ ನಾನು ಹೇಳ್ತೀನಿ. ಬರಲ್ಲ? ಆಮೇಲೆ ಇನ್ನೊಂದು ವಿಷಯ ಮರ್ತಿದ್ದೆ ಅಂಕಲ್, ಆ CCTVಲಿ ರೆಕಾರ್ಡ್ ಆಗಿದೆಯಂತಲ್ಲ, ಅವರೇ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಏನೂ ಇಲ್ಲ. ಹೇಗಿದ್ರು ಫೋನ್ ಸಿಕ್ಕಿದೆಯಂತಲ್ಲ ಅಂಕಲ್, ಆ ಫೋನ್ಗೆ ಲಾಸ್ಟ್ ಕಾಲ್ ಯಾರ್ದು ಬಂದಿದೆ, ಆ ಹುಡುಗಿ ಲಾಸ್ಟ್ ಕಾಲ್ ಯಾರಿಗೂ ಮಾಡಿದ್ದಾಳೆ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಜೊತೆಗೆ ಮೆಸೇಜ್ಗೆ ಎಲ್ಲ ಇರುತ್ತಲ್ಲ, ಅದನ್ನು ಟ್ರೇಸ್ ಮಾಡಿಬಿಟ್ರೆ ಕಿಡ್ನ್ಯಾಪ್ ಮಾಡಿದವರು ಯಾರು ಅಂತ ಈಸಿಯಾಗಿ ಗೊತ್ತಾಗುತ್ತೆ ಅಂಕಲ್.